Hello guys, welcome back to my YouTube channel. So this is part 2 of my previous video. So after reaching Surat, we directly went to our hotel. ಸೊ ಇದು ನಾನು ಏರ್ಪೋರ್ಟ್ ಟಿಕೆಟ್ಸ್ ಜೊತೆನೇ ಬುಕ್ ಮಾಡಿದ್ದು. ಸೊ ಇಟ್ ವಾಸ್ ನಾಟ್ ಅ ಬಿಗ್ ಡೀಲ್, ಅಂದರೆ ಇಲ್ಲಿ ಬಂದು ಪ್ರಾಸೆಸ್ ಎಲ್ಲ ಮುಗಿಸೋಷ್ಟೊತ್ತಿಗೆ ಆ್ಯಕ್ಚುಲಿ ರೂಮ್ಸ್ ಎಲ್ಲ ಇಲ್ಲಿತ್ತು. ಅಂದರೆ ನಾನು ಆಲ್ರೆಡಿ ಬುಕ್ ಮಾಡಿದ್ದಕ್ಕೆ ಆಧಾರ್ ಕಾರ್ಡ್ ಒಂದು ತೋರಿಸಿ ಮತ್ತು ಚೆಕ್ ಇನ್ ಆಗಬೇಕಾಗಿತ್ತು ಅಷ್ಟೇ. ಸೊ ದಿಸ್ ವಾಸ್ ದ ರೂಮ್. ನನಗೆ ತುಂಬ ಇಷ್ಟ ಆಗಿದ್ದು ವಾಶ್ರೂಮ್. ಸೊ ನನಗೆ ಎಲ್ಲೋದ್ರೂ ವಾಶ್ರೂಮ್ ನೀಟಾಗಿರಬೇಕು, ಅಂದರೆ ಇಲ್ಲಿ ಲೈಟ್ಸ್ ಜಾಸ್ತಿ ಇತ್ತು. ಅದರ್ ದನ್ ದ್ಯಾಟ್ ಎವ್ರಿಥಿಂಗ್ ವಾಸ್ ಓಕೆ. ಈ ರೂಮಲ್ಲೂ ಅಷ್ಟೇ 115 ಲೈಟ್ಸ್ ಇತ್ತು. ಸೊ ನಾವು ಒಂದು ಆಫ್ ಮಾಡೋ ಅಷ್ಟೊತ್ತಿಗೆ ಎಲ್ಲಾದರೂ ಆಚೆ ಹೋಗಿ ಬರೋಷ್ಟೊತ್ತಿಗೆ ಒಂದು 10 ಲೈಟ್ಸ್ ಆದರೂ ಆಫ್ ಮಾಡಬೇಕಾಗಿತ್ತು. ಸೊ ರೂಮ್ಸಲ್ಲಿ ಲಗೇಜೆಲ್ಲ ಇಟ್ಟು ಹಾಗೆ ಅಲ್ಲಿ ಆಚೆ ಹೋದ್ರಿ ನಾವು. ಆ್ಯಕ್ಚುಲಿ ಫಸ್ಟ್ ಡೇ ನಾವು ಹೋದ್ರಲ್ವ, ಅವತ್ತು ಹಾಫ್ ಡೇ ಇತ್ತು, ಅಂದರೆ 3:30 ಶೋಡೆ ನಾವು ರೀಚ್ ಆಗಿದ್ರಿ. ಸೊ 3:30ಇಂದ ನೆಕ್ಸ್ಟು ನಮಗೊಂದು ನೈಟ್ 9 o'clock ಗಂಟೆ ಹಾಫ್ ಡೇ ಟೈಮ್ ಇರೋದ್ರಿಂದ ಸೊ ನಾವು ಈ ಫ್ಯಾಬ್ರಿಕ್ ಸೋರ್ಸಿಂಗಿಗೆ ಅಂತ ಸೂರತ್ಗೆ ಬಂದಿದ್ದು. ಬಟ್ ನಮಗೆ ಆ್ಯಕ್ಚುಯಲ್ ಐಡಿಯಾ ಇದ್ದಿಲ್ಲ ಎಲ್ಲಿ ಫ್ಯಾಬ್ರಿಕ್ ಸೋರ್ಸಿಂಗ್ ಮಾಡಬೇಕು, ಎಲ್ಲಿ ಸರ್ಚ್ ಮಾಡಬೇಕು, ಏನೂ ಇಲ್ಲ. ಬಟ್ ನಾನು ಹುಡುಕಿದ ಜಾಗಗಳು ಹೋಗೋಕ್ಕಾಗಲಿಲ್ಲ ಅವತ್ತು. ಸೊ ಎಲ್ಲ ಹುಡುಕಿ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಫ್ಯಾಬ್ರಿಕ್ಸು ಎಲ್ಲ. ಮತ್ತು ನಾವು ಅಲ್ಲೇ ಇದ್ದಿದ್ದು ಒಂದು ಹೋಟೆಲ್ಗೆ ಹೋದ್ರಿ ಆಫ್ಟರ್ನೂನ್ ಲಂಚ್ ಮಾಡೋಕ್ಕೆ. ನಾವು ಏರ್ಪೋರ್ಟಲ್ಲಿ ಏನೂ ತಿಂದಿದ್ದಿಲ್ಲ, ಅಫ್ಕೋರ್ಸ್ ಇಟ್ ಇಸ್ ಕಾಸ್ಟ್ಲಿ ದೇರ್. ಸೊ ನಾವು ಬೆಳಗ್ಗೆನೂ ಏನು ತಿನ್ಕೊಂಬಂದಿದ್ದಿಲ್ಲ. ಸೊ ನಾವು ಒಂದು ಕಾಫಿ ಮತ್ತು ಏನೋ ಅಲ್ಲೊಂದು ಮೀಲ್ಸ್ ಥರ ಟ್ರೈ ಮಾಡಿದ್ರಿ. ಬಟ್ ನಾವು ಇಲ್ಲಿ ಬ್ಯಾಂಗ್ಳೂರಿಯನ್ ಆಗಿರೋದಕ್ಕೆ ನಮ್ಗೆ ಅಲ್ಲಿ ಅಷ್ಟೊಂದು ಟೇಸ್ಟಿ ಅಂತ ನಮ್ಗೆ ಅನಿಸಿಲ್ಲ. ಆ್ಯಂಡ್ ಅದರ್ ದೆನ್ ನಾರ್ತ್ ಇಂಡಿಯನ್ ಫುಡ್ ಎಲ್ಲ ಅಲ್ಲಿ ಚೆನ್ನಾಗಿರುತ್ತೆ. ಲೈಕ್ ರೈಸ್ ಐಟಮ್ ನಮಗೇನು ಇಷ್ಟ ಆಗಿರಲಿಲ್ಲ. ಬಟ್ ಅದರ್ ದೆನ್ ದಟ್ ಈ ನಮ್ಮಪ್ಪ ಕುಡಿತಾ ಇದ್ದಿದ್ದು ಟೀ, ಅದಕ್ಕೂ ಫುಲ್ ಮಸಾಲೆ ಹಾಕ್ಬಿಟ್ಟಿದ್ರು, ಅದೇ ಅವ್ರು ಹೇಳ್ತಾಯಿದ್ರು. ಅದರ್ ದೆನ್ ದ್ಯಾಟ್ ಫುಡ್ ವಾಸ್ ಓಕೆ. ಸೊ ನಮ್ಮ ಫಸ್ಟ್ ಮೀಲ್ ಆಫ್ ದ ಡೇ ಅಲ್ಲೇ ಅಂತ ಅನಿಸುತ್ತೆ. ಬಿಕಾಸ್ ನಾವು ಮನೆ ಬಿಟ್ಟಿದ್ದು 8 o'clock ಆಗಿರೋದಕ್ಕೆ ನಾನೇನು ಪ್ಯಾಕ್ ಮಾಡ್ಕೊಂಡಿರಲಿಲ್ಲ ಮತ್ತು ತಿನ್ನೂ ಇರಲಿಲ್ಲ. ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗಿದ್ದು ನಾವು. ಸೊ ಫ್ಯಾಬ್ರಿಕ್ ಬಗ್ಗೆ ನಮ್ಮ ಅಪ್ಪ ಕೇಳ್ತಿದ್ರು, ಅಲ್ಲಿ ಸಿಗಲಿಲ್ವಲ್ಲ ಏನು ಅಂತ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದು ಸ್ಟೋರ್ಸ್ಗೆಲ್ಲ ನಾನು ಅವತ್ತು ವಿಸಿಟ್ ಮಾಡಿರಲಿಲ್ಲ. ಬಿಕಾಸ್ ನಮ್ಮ ಹೋಟೆಲಿಂದ 10 kilometer ಅಪ್ರಾಕ್ಸಿಮೇಟ್ ಆಗಿತ್ತು. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ಇವತ್ತಾ ನಾಳೆನಾ ಅಂತ. ಬಿಕಾಸ್ ಹೋಗೋಕ್ಕೆ 1 hour, ಬರೋಕ್ಕೆ 1 hour ಆಗುತ್ತೆ ಅಂತ ಅಂದ್ಕೊಂಡೆ. ಅದರ್ ದೆನ್ ದ್ಯಾಟ್ ನನಗೆ ಹೋಟೆಲ್ ಪ್ರೈಸಸ್ಸು ಎಲ್ಲ ನಿಮಗೆ ನಾನು ಬೇರೆ ವೀಡಿಯೋಲ್ಲಿ ಶೇರ್ ಮಾಡ್ತೀನಿ, ಏರ್ಪೋರ್ಟು ಮತ್ತು ಕಾಸ್ಟ್ ಎಲ್ಲ ಎಷ್ಟಾಯಿತು ಅಂತ. ಸೊ ನೈಟ್ ಬಂದಾಗ ನಮ್ಮ ರೂಮ್ಸ್ ಹಿಂಗಿತ್ತು. ಲೈಟ್ಸ್ ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿದ್ದಿದ್ದು. ಸೊ ಅದರ್ ದೆನ್ ದ್ಯಾಟ್ ಎಲ್ಲ ರೂಮ್ಸು ಚೆನ್ನಾಗಿತ್ತು. ಏನೋ ಸ್ಮೋಕಿಂಗ್ ಸ್ಮೆಲ್ ಥರ ಬರ್ತಿತ್ತು. ಅದರ್ ದೆನ್ ದ್ಯಾಟ್ ಎವ್ರಿಥಿಂಗ್ ವಾಸ್ ಫೈನ್ ಫಾರ್ ಮೀ. ಸೊ ನಾವಿಲ್ಲಿದ್ದು 2 nights ಮತ್ತು 3 days. 2000 ಚಿಲ್ಲರೆ ಏನೋ ಆಯಿತು ಅನಿಸುತ್ತೆ. ನಾನು ಬ್ಯಾಂಗ್ಳೂರಲ್ಲಿದ್ದಾಗೆ 1 week ಮುಂಚೆನೇ ಬುಕ್ ಮಾಡಿದ್ದು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅರೌಂಡ್ 4 o'clock ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನು ನೋಡ್ತಿದ್ದೆ 4 o'clock 5 o'clockಗೆ ಇಷ್ಟು ಬೆಳಕಿರುತ್ತೆ ಅಲ್ಲ. ಆ್ಯಕ್ಚುಲಿ ಐ ಮೀನ್ ನಾನು ಇದ್ದಿದ್ದು 4 o'clock 4:30, ಬಟ್ ಅಲ್ಲಿ 5:45 ಅರೌಂಡ್ ಹಂಗಿತ್ತು ಇಲ್ಲಿ. ಸೊ ಯು ಕ್ಯಾನ್ ಸಿ ದ ಕ್ಲೈಮೇಟ್. ಅಂದರೆ ಅಲ್ಲಿ ಸಮ್ಮರ್ಸ್ ಇರೋದ್ರಿಂದ ಕ್ಲೈಮೇಟ್ ವಾಸ್ ಸೋ ಗುಡ್ ದೇರ್ ನನಗೆ. ಬಿಕಾಸ್ ನನಗೆ ಬಿಸಿಲು ಜಾಸ್ತಿ ಇಷ್ಟ. ಅದರ್ ದೆನ್ ದ್ಯಾಟ್ ನಮ್ಗೆ ಈ ಹೋಟ್ಲಲ್ಲಿ ಮೀಲ್ಸು ಆ ಥರ ಏನೂ ಸಿಕ್ಕಲ್ಲ. ಸೊ ಜಸ್ಟ್ ರೂಮ್ಸ್ ಅಷ್ಟೇ, ನಾವೇನಿದ್ರು ಆಚೆ ತೊಗೊಂಡು ಬಂದು ತಿನ್ನಬೇಕಷ್ಟೇ. ಸೊ ಇಲ್ಲಿ ಯಾರೂ ಇದ್ದಿಲ್ಲ, ಈ ಸೋಫಾ ಮೇಲೆ ಕೂತ್ಕೋಬೋದಾ ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಇನ್ನು ಬೆಳಗ್ಗೆ ಎದ್ದು ಏನು ತಿನ್ನೋದು ಅಂದಾಗ ನಮ್ಮಪ್ಪಗೆ ಬೆಳಗ್ಗೆ ಟೀ ಬೇಕೇ ಬೇಕು. ಸೊ ಟೀ ಮತ್ತು ಸ್ಯಾಂಡ್ವಿಚ್ ಅಂತ ಆರ್ಡರ್ ಮಾಡಿಕೊಂಡೆ. ಸೊ ಇಟ್ ವಾಸ್ ಬಿಟ್ ಕಾಸ್ಟ್ಲಿ ಕಂಪೇರ್ ಟು ಏರ್ಪೋರ್ಟ್. ಇಟ್ ವಾಸ್ ಓಕೆ ಅನಿಸ್ತು. ಬಿಕಾಸ್ ನಾವು ಲೋಕಲ್ಸೆಲ್ಲ ಅಲ್ಲೇ ತಿಂದಿದ್ರೆ ಅರೌಂಡ್ 50-60 ಅಲ್ಲೇ ಮುಗಿಸ್ಬೋದಾಗಿತ್ತು. ಬಟ್ ಆರ್ಡ್ರ್ ಮಾಡಿದ್ದಕ್ಕೆ ಅರೌಂಡ್ 300-400 ಆಗೋಯ್ತು ಅದು. ಸೊ ನಾನು ಅದನ್ನೇ ಯೋಚನೆ ಮಾಡ್ಕೊಂಡು ಇಲ್ಲಿ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೆ. ಸೊ ಅಷ್ಟೊತ್ತಿಗೆ ಇವತ್ತಿನ ಡೇಯಲ್ಲಿ ಏನೇನು ಪ್ಲ್ಯಾನ್ ಮಾಡಬೇಕು ಅದೆಲ್ಲ ಇತ್ತು. ಬಿಕಾಸ್ ಇದು ಬಿಟ್ಟರೆ ನೆಕ್ಸ್ಟ್ ದಿನ ನಮಗೆ 1 o'clock ಫ್ಲೈಟ್ ಇತ್ತು. ಸೊ ವಿ ಹ್ಯಾವ್ ಟು ಡಿಸೈಡೆಡ್ ಟುಡೇ ಓನ್ಲಿ ಅನ್ನೋ ಥರ. ಬಿಕಾಸ್ ಯಾವ ಫ್ಯಾಬ್ರಿಕ್ಕು ನೆನ್ನೆ ಸೋರ್ಸಿಂಗ್ ಆಗಿರಲಿಲ್ಲ. ಅರೌಂಡ್ 7 o'clock ಈ ಥರ ಇತ್ತು ಕ್ಲೈಮೇಟು. ಸೊ ಇಟ್ ವಾಸ್ ನೈಸ್ ಟು ಸಿ ಅಂತ ಹೇಳ್ಬೋದು ಅಲ್ಲಿಂದ. ಅದರ್ ದೆನ್ ದ್ಯಾಟ್ ನಾನೇನು ಆರ್ಡ್ರ್ ಮಾಡಿದ್ದೆ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ನಮ್ಮ ಅಪ್ಪನೂ ಫ್ರೆಶ್ ಅಪ್ ಆಗ್ತಿದ್ರು. ಸೊ ನನ್ನದು ಐಡಿಯಾ ಇದ್ದಿದ್ದು ಸ್ವಲ್ಪ ಶಾಪ್ಸ್ ನೋಡೋಣ ಅಂತ. ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳಿದರೆ ಸ್ವಲ್ಪ ಸ್ಕ್ಯಾಮ್ ಆಯಿತು ಅಂತ ಹೇಳಿದ್ನಲ್ಲ, ಅದು ಹೇಳ್ತೀನಿ ಏನಾಯಿತು ಅಂತ. ಸೊ ಅದರ್ ದೆನ್ ದ್ಯಾಟ್ ನನ್ನ ಆರ್ಡ್ರ್ ಬಂತು
ಫೈನಲಿ. ಏನಂದರೆ ಸ್ಯಾಂಡ್ವಿಚಲ್ಲಿ ನನಗೆ ಫುಲ್ ಚಿಲ್ಲೀಸೇ ಇತ್ತು. ಅದರ್ ದೆನ್ ದಟ್ ನಮ್ಮಪ್ಪ ಗ್ರೀನ್ ಚಿಲ್ಲಿ ಅಂದರೆ ಅಷ್ಟೊಂದು ಆಗಲ್ಲ. ಅದರ್ ದೆನ್ ದಟ್ ಎವ್ರಿಥಿಂಗ್ ವಾಸ್ ಫೈನ್. ಇಲ್ಲಿ ಟೀ ಬಂದುಬಿಟ್ಟು ಆ್ಯಕ್ಚುಲಿ ಮೇನ್ ಥಿಂಗ್. ಅಂದರೆ ಟೀಗೆ ಜಾಸ್ತಿ ಮಸಾಲ ಹಾಕ್ಬಿಟ್ಟು ಮಾಡೋದು ಮತ್ತು ನಾರ್ತ್ ಇಂಡಿಯನ್ ಡಿಶಸ್ ಆರ್ ವೆರಿ ಡೆಲಿಷಿಯಸ್ ಈ ಕಡೆ ಬಂದರೆ. ಸೊ ನಾವು ತಿನ್ನೋ ಪನ್ನೀರ್ ಬಟರ್ ಮಸಾಲನೇ ಬೇರೆ, ಇಲ್ಲಿ ಮಾಡೋದೇ ಬೇರೆ. ಸೊ ನಾವು ಫ್ಯಾಬ್ರಿಕ್ ಸೋರ್ಸಿಂಗಿಗೆ ಒಂದು 8:30 9 ಹಂಗೆ ಹೋದ್ರಿ. ಅರೌಂಡ್ 5 ಶಾಪ್ಸಲ್ಲಿ ನಾನು ಫ್ಯಾಬ್ರಿಕ್ಸ್ ತೊಗೊಂಡಿದ್ದು. ಅದರಲ್ಲಿ ಇಲ್ಲಿ ತೊಗೊಂಡಿದ್ದು ಫ್ಯಾಬ್ರಿಕ್ಕು ಒಂದು. ಶಾಪು ತುಂಬ ದೊಡ್ಡದಾಗಿತ್ತು. ಆ್ಯಕ್ಚುಲಿ ನಮ್ಗೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಅನಿಸೇ ಇಲ್ಲ ನೆಕ್ಸ್ಟ್ ದಿನ. ಅದಕ್ಕೆ ಮುಂಚೆ ದಿಸ್ ಈಸ್ ಲೈಕ್ ಆ್ಯನ್ ಹೋಲ್ಸೇಲ್ ಸ್ಪಾಟ್ ಅಂತ ಹೇಳ್ಬೋದು. ಅದರ್ ದೆನ್ ದ್ಯಾಟ್ ಪ್ರೈಸ್ ರೇಂಜ್ಗೆಲ್ಲ ನನಗೆ ಓಕೆ ಅನಿಸ್ತು. ಬಾರ್ಗೇನ್ಸ್ ಏನಿಲ್ಲ, ಫಿಕ್ಸ್ಡ್ ಪ್ರೈಸಸ್ಸೇ ಇಲ್ಲಿ. ಅಂದರೆ ಸ್ಟಾರ್ಟಿಂಗೇ ನಾವು 10K 20K ಅಲ್ಲಿ ತೊಗೋಬೇಕು ಇಲ್ಲಿ ಬಂದರೆ ಫ್ಯಾಬ್ರಿಕ್ಸ್ನೆಲ್ಲ. ನಾವು ಬಿಲ್ಲಿಂಗಿಗೆ ವೆಯ್ಟ್ ಮಾಡ್ತಿದ್ರಿ. ಸೊ ಇಲ್ಲಿಂದ ಅವರೇ ನಮಗೆ ಡೆಲಿವರ್ ಮಾಡ್ತಾರೆ, ನಾವೇನು ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಕಾಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ನಮ್ಮ ಹತ್ರ ಇರೋ ಪಿನ್ ಕೋಡ್ಸ್ ಲಾಜಿಸ್ಟಿಕ್ಸ್ಗೆ ಅವ್ರು ಕಳಿಸ್ತಾರೆ. ನನಗೆ VRL ಅಂತ ಒಂದು ಲಾಜಿಸ್ಟಿಕ್ಗೆ ಕಳಿಸಿದ್ರು ಇಲ್ಲಿ ಹತ್ರ. ಸೊ ಅಲ್ಲಿಂದ ನಾವು ಲಂಚ್ ಮಾಡೋಕ್ಕೆ ಹೋದ್ರಿ. ಅಲ್ಲಿ ನಾವು ಲಂಚ್ ಆ್ಯಕ್ಚುಲಿ ಡೆಲಿಷಿಯಸ್ ಆಗಿತ್ತು. ನಾನು ಆರ್ಡ್ರ್ ಮಾಡಿದ್ದು ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ. ದ್ಯಾಟ್ ವಾಸ್ ಆ್ಯಕ್ಚುಲಿ ನೈಸ್. ಮತ್ತು ಟೀ ನೋಡಿ ಎಷ್ಟು ಸ್ವಲ್ಪ ಕೊಟ್ಟಿದ್ದಾರೆ. ಸೊ ಅದನ್ನೇ ನಾನು ಅಲ್ಲಿ ತೋರಿಸ್ತಿದ್ದೆ. ಅದಾದಮೇಲೆ ಬಂದು ನಾವು ಇಲ್ಲಿ ಪಾನಿಪುರಿ ತಿಂದ್ರಿ. ಜಾಸ್ತಿ ಜನ ಇದ್ದಾರೆ ಅಂತ ನಾವು ಹೋದ್ರಿ. ಬಟ್ ಇಟ್ ವಾಸ್ ಓಕೆ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಅಂದರೆ ಟೇಸ್ಟ್ ವೈಸ್ ನನಗೇನು ಇಷ್ಟ ಆಗಿಲ್ಲ. ಇಟ್ ವಾಸ್ ವಾಟ್ರಿ ಅಂತ ಅನಿಸ್ತು. ಏನಂತ ಸ್ಟಫಿಂಗು ಏನಿದ್ದಿಲ್ಲ. ಅದರ್ ದೆನ್ ದ್ಯಾಟ್ ದಿಸ್ ಇಸ್ ದ ಮೇನ್ ಮಾರ್ಕೆಟ್. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ರೋಡಿಂದ ಆ ಕಡೆ ಬಾಂಬೆ ಮಾರ್ಕೆಟ್ ಅಂತ ಬರುತ್ತೆ, ಈ ಕಡೆ ಟೆಕ್ಸ್ಟೈಲ್ ಮಾರ್ಕೆಟಲ್ಲೇ ಒಂದು 5-6 ಟೈಪ್ಸ್ ಇರುತ್ತೆ. ಆಮೇಲೆ ನಾವು ಇನ್ನೇನು 2ನೇ 3ನೇದು ಏನು ನನ್ನ ಪ್ಲ್ಯಾನ್ ಇತ್ತು ಅದ್ರ ಕಡೆ ಹೋಗ್ತಿದ್ರಿ. ಅಂದರೆ ಟೆಕ್ಸ್ಟೈಲ್ ಮಾರ್ಕೆಟ್ಸಲ್ಲೇ ನಾವು ಫ್ಯಾಬ್ರಿಕ್ ಸೋರ್ಸಿಂಗ್ ಮಾಡ್ತಿದ್ದಿದ್ದು. ಇದು ಒಂದು ಆಯಿತು. ಇನ್ನು 2-3 ಬಿಕಾಸ್ ನಮಗೆ ವೈಟ್ಸಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಸಿಕ್ಕಿರಲಿಲ್ಲ. ಸೊ ಅದನ್ನು ಹುಡ್ಕೊಂಡು ಹೋಗ್ತಾಯಿದ್ರಿ. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮ ಬಿಸ್ನೆಸ್ಗೆ. ಆ್ಯಂಡ್ ಮೇನ್ ಸ್ಕ್ಯಾಮ್ ಬಂದ್ಬಿಟ್ಟು ಏನಂದರೆ ಇಲ್ಲಿ ಎಲ್ಲರಿಗೂ ಅಲ್ಲಿ ಒಂದಷ್ಟು ಜನಕ್ಕೆ ಕಮಿಷನಲ್ಲಿ ವರ್ಕ್ ಮಾಡಿರ್ತಾರೆ. ಅಂದರೆ 10% ಕಮಿಷನ್ ಆ ಥರ. ಏರ್ಪೋರ್ಟಿಂದನೇ ಸ್ಟಾರ್ಟ್ ಆಗುತ್ತೆ ಇದು. ಅವ್ರು ಸಜೆಸ್ಟ್ ಮಾಡ್ತಾರೆ ಸ್ವಲ್ಪ ಪ್ಲೇಸಸ್ ಇಲ್ಲಿದೆ ಅಂತ. ನಾವು ಅಲ್ಲಿ ಹೋದರೆ ಅವ್ರಿಗೆ ಅಲ್ಲಿ ಕಮಿಷನ್ ಬರುತ್ತೆ ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ಪ್ರೈಸ್ ರೇಂಜ್ಗೆ ಕ್ವಾಲಿಟಿ ರೇಂಜಿಗೆ ನಮಗೆ ಸಿಕ್ಕಲ್ಲ. ಸೊ ಎಲ್ಲ ಮುಗಿದ್ಮೇಲೆ ನಮ್ಮ ಹೋಟೆಲ್ ಹತ್ರ ಇದ್ದ ಸ್ಟ್ರೀಟ್ಸ್ ಹತ್ರ ನಾವು ವಾಕಿಂಗ್ ಮಾಡ್ತಾಯಿದ್ರಿ. ನೈಟ್ ಒಂದು 9:30 ಆ ಥರ. ಆವಾಗ ಈ ಸ್ಟೋರ್ ನೋಡಿದ್ರಿ ಫುಲ್ ಸ್ನ್ಯಾಕ್ಸಲ್ಲಿತ್ತು. ಆ್ಯಕ್ಚುಲಿ ಇದು ಸ್ವಲ್ಪ ಬ್ರೇಕ್ಫಾಸ್ಟ್ ಥರನೂ ತಿಂತಾರಂತೆ ಎಷ್ಟೋ ಜನ. ಸೊ ನಾವಲ್ಲಿ ನೋಡ್ತಾಯಿದ್ರಿ ಮನೆಗೆ ಅಂತ ಸ್ನ್ಯಾಕ್ಸಲ್ಲಿ ಏನಾದರೂ ತೊಗೊಬರೋಣ ಅಂತ. ಪ್ರೈಸ್ ರೇಂಜಲ್ಲೂ ಇಟ್ ವಾಸ್ ಕಂಪ್ಯಾರಿಟಿವ್ಲಿ ಲೆಸ್ ಅಂತ ಅನಿಸ್ತು. ಸೊ ನಾವು ನೋಡ್ತಿದ್ರಿ ಅಲ್ಲಿ ಜಾಸ್ತಿ ಇದು ಏನು ಹಪ್ಳ ಥರ ಬರುತ್ತಲ್ಲ ಆ ಥರ ಐಟಮ್ಸ್ ಎಲ್ಲ ಜಾಸ್ತಿ ಇತ್ತು. ಮೆಂತ್ಯದಲ್ಲಿ ಆ ಥರ ಸಬ್ಬಕ್ಕಿಯಲ್ಲೆಲ್ಲ. ಸೊ ಅದನ್ನೇ ನಾವು ಅಲ್ಲಿ ಓದ್ತಾಯಿದ್ರಿ, ನೋಡ್ತಿದ್ರಿ ಯಾವ್ದು ತೊಗೋಬೋದು ಯಾವ್ದು ಬಿಡ್ಬೋದು ಅಂತ. ಚಕ್ಲಿಗಳು ವೆರೈಟೀಸಲ್ಲಿತ್ತು. ಮತ್ತು ನಮ್ಮದು ಸ್ನ್ಯಾಕಿಂಗ್ ಆಪ್ಷನ್ ಏನಿದೆ ಅದು ಜಾಸ್ತಿ ಇತ್ತು. ನಾವೊಂದು 2-3 ತೊಗೊಂಡ್ರಿ ನಾವು ಮನೆಗೆ. ಆ್ಯಕ್ಚುಲಿ ಐ ವಾಸ್ ಆನ್ ಮೈ ಪೀರಿಯಡ್ಸ್. ಅದಕ್ಕೆ ನಾನು ಯಾವ ದೇವಸ್ಥಾನಗೂ ಹೋಗೋಕ್ಕಾಗಿಲ್ಲ. ಎಲ್ಲೇ ಹೋದರೂ ನಾವು ದೇವಸ್ಥಾನಕ್ಕೆ ಹೋಗ್ತೀರಿ. ಬಟ್ ಅವತ್ತೇನಾಯಿತು, ಐ ವಾಸ್ ಆನ್ ಪೀರಿಯಡ್ಸ್ ಅಂದ್ಬಿಟ್ಟು ಆಚೆಯಿಂದನೇ ದೇವ್ರಿಗೆ ಕೈ ಮುಕ್ಕೊಂಡು ಹೋದ್ರಿ. ಸೊ ದಿಸ್ ವಾಸ್ ದ್ಯಾಟ್ ಟೆಂಪಲ್. ನಮ್ಮಪ್ಪಗೆ ಹೋಗ್ಬಿಟ್ಟು ಬಾ ಅಂತ ನಾನು ಹೇಳಿದೆ. ಅಲ್ಲಿ ಆ್ಯಕ್ಚುಲಿ ಇಫ್ ಯು ನೋ ಗುಜರಾತ್ ಇಸ್ ಫೇಮಸ್ ಫಾರ್ ಸೋಮನಾಥ್ ಟೆಂಪಲ್ ಅಂತ. ಬಟ್ ಅಲ್ಲಿಗೆ ಹೋಗಬೇಕು ಅಂತಿದ್ರಿ. ವಿಲ್ ಸಿ ನೆಕ್ಸ್ಟ್ ಟೈಮ್ ಈ ಜಾಗಕ್ಕೆ ಹೋದರೆ ವಿಲ್ ಗೋ ಅಂತ. ಬಟ್ ಅದು ಒಂದು ಡಿಸಪಾಯಿಂಟಿಂಗ್, ನಮ್ಮಪ್ಪ ಹೋಗೋಕ್ಕಾಗಲಿಲ್ಲ ಅಂತ. ಸೊ ಅಲ್ಲೇ ವಾಕಿಂಗ್ ಮಾಡಿಕೊಂಡು ನೈಟ್ 10 o'clock ಗಂಟ ಇದೇ ಸ್ಟ್ರೀಟಲ್ಲಿ ನಾವು ಸ್ಪೆಂಡ್ ಮಾಡಿದ್ದು. ಅವತ್ತು ಮೂನ್ ಇತ್ತು. ಸೊ ದ್ಯಾಟ್ ವಾಸ್ ಮೇಕಿಂಗ್ ಮೀ ವೆರಿ ಹ್ಯಾಪಿ ಬಿಕಾಸ್ ಫಾರ್ ಮೀ ಮೂನ್ ಈಸ್ ಎವ್ರಿಥಿಂಗ್. ಸೊ ನೈಟ್ ಆಗಿತ್ತು ಅವತ್ತು 10:30. ಮತ್ತು ಪ್ಯಾಕಿಂಗ್ ಎಲ್ಲ ನೈಟೇ ಮಾಡಿಬಿಟ್ಟಿದ್ದೆ ನಾನು. ನೆಕ್ಸ್ಟ್ ಡೇ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ನೆಕ್ಸ್ಟ್ ಡೇ ಒಂದು 9 o'clock ಹಾಗೆ ಮನೆ ಬಿಟ್ಟೆ ನಾನು. ಆ್ಯಕ್ಚುಲಿ ನನ್ನ ಚೆಕ್ಔಟ್ ಹೋಟೆಲ್ ಇದ್ದಿದ್ದು 12 PM ಇತ್ತು. ಬಟ್ ನಾನು 9 PM ಬಿಟ್ಟೆ ಬಿಕಾಸ್ 1 PM ನನಗೆ ಫ್ಲೈಟ್ ಇತ್ತು ಅಂತ. ನಾವು ಫ್ಯಾಬ್ರಿಕ್ ಒಂದು 30K 40K ಅಷ್ಟು ಫ್ಯಾಬ್ರಿಕ್ ಸೋರ್ಸಿಂಗ್ ಮಾಡಿದ್ದೀರಿ. ಐ ಥಿಂಕ್ ಮೋರ್ ದೆನ್ ದ್ಯಾಟ್. ಅದೆಲ್ಲ ಲೆಕ್ಕ ಹಾಕ್ತಾಯಿದ್ರಿ. ಸೊ ಇದು ನೆಕ್ಸ್ಟ್ ದಿನ ಬೆಳಗ್ಗೆ.
ಸೊ ರೂಮ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಲಗೇಜು ಪ್ಯಾಕ್ ಮಾಡಿದ್ರಿ. ಇನ್ನೇನು ಹೋಗಬೇಕಾಗಿತ್ತು, ಇನ್ನೊಂದು 10-15 ಮಿನಿಟ್ಸ್ ಇತ್ತು ಅಷ್ಟೇ. ಅಷ್ಟೊತ್ತು ಕೀಸ್ ಎಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ರೂಮ್ ಅವರು ಒಂದ್ಸತಿ ಚೆಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಲ್ಲಿಂದ ಕ್ಯಾಬಲ್ಲಿ ಬಂದ್ರಿ. ವಿ ಕೇಮ್ ಟೂ ಅರ್ಲಿ. ಯು ಕ್ಯಾನ್ ಸಿ ದ ಏರ್ಪೋರ್ಟ್, ಯಾರೂ ಇಲ್ಲ. ಸೊ ನಾವು ಅದನ್ನೇ ನೋಡ್ತಾ ಇದ್ರಿ, ನಾವೇನು ಅರ್ಲಿ ಬಂದುಬಿಟ್ರೆ ಅಂತ. ಬಿಕಾಸ್ ಯೂಶ್ವಲಿ ಬ್ಯಾಂಗ್ಳೂರು ಏರ್ಪೋರ್ಟ್ ಹಿಂಗಿರಲ್ಲ, ಫುಲ್ ಕ್ರೌಡೆಡ್ ಆಗಿರುತ್ತೆ. ಸೊ ಫೈನಲಿ ಅಲ್ಲಿ ಹೋಗ್ಬಿಟ್ಟು ಅದೇ ಚೆಕ್ ಇನ್ ಆಗಬೇಕಾದ್ರೆ ಅವ್ರು ಅದೇ ಹೇಳಿದ್ರು, ಇನ್ನು 1 o'clock ಇದೆ, ನೀವು ಒಳಗಡೆ ಹೋದರೆ ಒಂದ್ಸತಿ ಆಚೆ ಬಿಡಲ್ಲ ಅಂತ. ವಿ ವೇರ್ ಲೈಕ್ ಓಕೆ ಫೈನ್ ಅಂದ್ಬಿಟ್ಟು ಅಲ್ಲೇ ಹೋಗಿ ಕೂತ್ಕೊಂಡು ಅಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ರಿ. ಬಟ್ ಇದು ಚಿಕ್ಕ ಏರ್ಪೋರ್ಟಿಂದ ಅಷ್ಟೊಂದೇನು ಕನ್ಫ್ಯೂಷನ್ ಆಗಲ್ಲ. ಇದು ಬಂದುಬಿಟ್ಟು ಪಾರ್ಕಿಂಗ್ ಏರಿಯಾ ಆಚೆ ಕಡೆ. ಸೊ ಮೇಲೆಯಿಂದ ನೋಡಿದ್ರೆ ಇದು ಕಾಣಿಸುತ್ತೆ. ಬಿಕಾಸ್ ಮೊನ್ನೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ನೋಡಿರಲಿಲ್ಲ ಇದೆಲ್ಲ. ಸೊ ಅದಕ್ಕೆ ನಾನು ಇದನ್ನು ನೋಡ್ತಾ ಇದ್ದೆ. ಅಲ್ಲಿಂದ ನಾವು ಫ್ಲೈಟಿಗೆ ಎಕ್ಕಿದಾಗ ಅಲ್ಲಿಂದ ವ್ಯೂಸ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ಅದು ಒಂದು ಆಫ್ಟರ್ನೂನ್ ವ್ಯೂ ಆಗಿರೋದ್ರಿಂದ ಕ್ಲೌಡ್ಸ್ ವೇರ್ ಲುಕಿಂಗ್ ಸೋ ಗುಡ್. ಸೊ ನಾನು ನಮ್ಮಪ್ಪ ಅದೇ ಮಾತಾಡ್ಕೊತಾ ಇದ್ರಿ. ಅವರು ಅಲ್ಲೂ ಮ್ಯಾಗ್ಝಿನ್ಸ್ ಓದೋದು ಅದು ಇದು ನೋಡ್ತಾಯಿದ್ರು. ಆ್ಯಸ್ ಯು ನೋ, ಏರ್ಪೋರ್ಟ್ ಈಸ್ ವೆರಿ ಪ್ರೈಸಿ. ಬಿಕಾಸ್ ಅಲ್ಲಿ ಏನು ತಿನ್ನಬೇಕಾದ್ರೂ ಈವನ್ ವಾಟರ್ ಬಾಟಲ್ ಕಾಸ್ಟ್ ದೇರ್. ಯಾಕಂದರೆ ಒಂದು 100-50 ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಮಾತಾಡ್ತಾ ಇದ್ರಿ ನಾವು. ಯು ಕ್ಯಾನ್ ಹಿಯರ್ ದ್ಯಾಟ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಫ್ಲೈಟ್? ಸೂಪರ್. ಇಷ್ಟ ಆಯ್ತಾ? ಏನು ಇಷ್ಟ ಆಯಿತು? ಲೇಟು ಪ್ರಾಬ್ಲಮ್ಮು ಏನಿಲ್ಲ, ಆರಾಮ್ಸೆ ಹೋದ್ವಿ, ಆರಾಮ್ಸೆ ಪರ್ಚೇಸ್ ಮಾಡಿದ್ವಿ, ಆರಾಮ್ಸೆ ಬಂದ್ವಿ. ಈಗ ಆರಾಮ್ಸೆ ಪ್ಲೇಟ್ ಹಾಕ್ತೀವಿ, ಆರಾಮ್ಸೆ ಜರ್ನಿ ಮಾಡ್ತಾಯಿದ್ವಿ. 50 ವರ್ಷ ಆದಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆಯಲ್ಲ, ಆರಾಮ್ಸೆ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಅಂದರೆ ಎಲ್ಲ ಜಾಸ್ತಿ ರೇಟು. ಡಬಲ್ ರೇಟ್. ಕಾಫಿ ಕುಡಿಬೇಕಾದ್ರೆ ಡಬಲ್ ರೇಟು, ತಿಂಡಿ ತಿನ್ಬೇಕಾದ್ರೆ ಡಬಲ್ ರೇಟು, ವಾಟ್ರ್ ಯೂಸ್ ಮಾಡಬೇಕಾದ್ರೂ ಡಬಲ್ ರೇಟು. ದುಡ್ಡಿದ್ರೆ ಆರಾಮ್ಸೆ ಜರ್ನಿ, ದುಡ್ಡಿಲ್ಲ ಅಂದರೆ ತುಂಬ ಕಷ್ಟ. ಅಷ್ಟೇ ಜೀವನ. ಅಷ್ಟೇನಾ? ಮುಗೀತಾ ಜೀವನ? ಎಲ್ಲ ಹೋದ್ರು ದುಡ್ಡು ಇದ್ದವನೇ ದೊಡ್ಡವನು. ಇಲ್ಲ ಅಂದರೆ ಸೈಡಿಗೆ ಕೆಳಗೆ ಹೋಗ್ತಾರೆ. ಹೋದ್ರು ಹೊರಗಡೆ ಬನ್ನಿ, ಈ ಕಡೆ ಬನ್ನಿ, ಇಲ್ಲಿದ್ದಕ್ಕೂ ಅಷ್ಟೇ. ಸರಿ, ಖುಷಿ ಆಯಿತಾ? ಖುಷಿ ಆಗಲ್ಲ, ನಮ್ಮ ದುಡ್ಡು ನಮ್ಮ ಖುಷಿ. ಸೊ ಫೈನಲಿ ವಿ ರೀಚ್ಡ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು. ಅವಾಗ ನನ್ನ ತಮ್ಮ ಬಂದಿದ್ದ. ಸೊ ಪಿಕ್ ಮಾಡೋಕ್ಕೆ ಅವ್ನಿಗೆ ಎಕ್ಸಾಮ್ಸ್ ಇತ್ತು, ಆ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದ. ಸೊ ಅಲ್ಲಿಂದ ನಾವು ಮನೆಗೆ ಹೋಗ್ಬೇಕಾದ್ರೆ ಫಸ್ಟ್ ಹೋಗ್ಬಿಟ್ಟು ಉಡುಪಿಯಲ್ಲಿ ಅನ್ನ ಸಾಂಬಾರು ತಿಂದ್ರಿ. ದ್ಯಾಟ್ಸ್ ದ ಸ್ಟೋರಿ. ಓಕೆ, ಬಾಯ್.